ಮೀರನ ಕೊಟ್ಬಿಡು. ಇಲ್ಲ ಅಂತಂದ್ರೆ ರೋಡಿಗಳಿಗಾದ ಗತಿನೇ ನಿನಗೂ ಆಗುತ್ತೆ. ಏನೇ ಆದ್ರೂ ನಾನು ಉಳ್ಳ ಕೊಡಲ್ಲ. ಪಾಪನ್ ಕರ್ಕೊಂಡೋಗಿ ವಿಷಯ ನೋಡ್ಕೊಂತೀನಿ. ಅನ್ಕೊಂಡು ನಾನು ಇಲ್ಲೇ ಇದ್ರೆ ಸಮರ್ಥ ನನ್ನನ್ನು ಬಿಡಲ್ಲ. ಮೊದಲಿನಿಂದ ಹೊರಡ್ಬೇಕು. ಅದು ಬಿಟ್ಟು ಹೀಗೆ ಕಣ್ಣು ಮುಚ್ಚಿ ಮಲ್ಕೊಂಡ್ರೆ ಹೇಗೆ? ಶಾರ್ವರಿ, ಯಾಕೆ ಹೀಗೆ ಮಾಡಿದೆ? ಅಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನೋಡು, ನೀನು ಹೇಳಿದಾಗೆ ನಿನ್ನ ಅಕ್ಕನ ನಿನ್ನ ಒಪ್ಪಿಸೋದಕ್ಕೆ ನಾವು ಅಲ್ಲಿ ಕರ್ಕೊಂಡು ಬಂದ್ವಿ. ಆದರೆ ನೀನೇನು ಮಾಡ್ತಾ ಇರೋದು? ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನನ್ನ ಯಾಕೆ ಕಟ್ಟಾಕಿಯ? ನಮ್ಮ ಮಗು ಇಲ್ಲಿ. ದಯವಿಟ್ಟು ಅವಳಿಗೇನು ಮಾಡಬೇಡ. ಅಚ್ಚಚ್ಚು, ನಿನಗೆ ನಿನ್ನ ಮಗುಗೆ ಏನು ಮಾಡಬಾರ್ದು. ಆದರೆ ನೀನು ಇಷ್ಟು ವರ್ಷ ನನ್ನ ಅಕ್ಕನಿಂದ ದೂರ ಮಾಡಿ ನೀನು ನಿನ್ನ ಮನೆಯವರೆಲ್ಲರೂ ಒಟ್ಟಾಗಿ ಖುಷಿಯಾಗಿರ್ಬೇಕಾ? ಇದು ತುಂಬ ಚೆನ್ನಾಗಿದೆ. ನನಗೇನಾದರೂ ಚಿಂತೆ ಇಲ್ಲ, ಆದರೆ ನಮ್ಮ ಮೀರಾಗೇನು ಮಾಡಬೇಡ. ಎಲ್ಲಿದ್ದಾಳೆ ಅವಳು? ನಿನ್ನ ಮನೆಯವ್ರಿಗೇನಾದರೂ ಆದರೆ ನಿನಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಮನ್ಸಿಗೆ ನೋವಾಗುತ್ತೆ. ಸ್ವಲ್ಪ ದಿನ ನಿನ್ನ ಮಗಳು ಕಾಣಿಸ್ತಾ ಇದ್ದಿದ್ದಕ್ಕೆ ನಿನಗಿಷ್ಟು ನೋವಾಗ್ತಾ ಇದೆ. ಅದೇ ನಾನು ನನ್ನ ಅಕ್ಕ ನನ್ನಿಂದ ದೂರ ಆಗಿ ಇಷ್ಟು ವರ್ಷ ಸಂಕಟ ಅನುಭವಿಸಿದ್ದೀನಿ. ಅದು ನಿನ್ನಿಂದ. ನನ್ನಿಂದ ನನ್ನ ಅಕ್ಕನ ದೂರ ಮಾಡಿದ ನಿನ್ನ ಮನೆಯವ್ರನ್ನ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ನಿನ್ನಿಂದ ನಿನ್ನ ಅಕ್ಕ ದೂರ ಆಗೋದಕ್ಕೆ ನಾನು ಕಾರಣ ಅಲ್ಲ. ಇದನ್ನ 1000 ಸಲ ಹೇಳಿದ್ದೀನಿ, ನೀನು ಮತ್ತೆ ಅದನ್ನೇ ಹೇಳ್ತಾ ಇರ್ತೀಯ. ಶಾರ್ವರಿ, ನನ್ನ ನಂಬು. ಇದರಲ್ಲಿ ನನ್ನ ತಪ್ಪು ಯಾವುದೂ ಇಲ್ಲ. ನಿನ್ನ ಅಕ್ಕನನ್ನ ನಿನ್ನಿಂದ ನಾನು ಯಾಕೆ ದೂರ ಮಾಡಲಿ? ನಾನೇನು ದಡ್ಡಿನ ನೀನು ಹೇಳೋದನ್ನೆಲ್ಲ ನಂಬೋದಕ್ಕೆ? ನನ್ನ ಅಕ್ಕನ್ನ ನನ್ನಿಂದ ದೂರ ಮಾಡಿದ್ದು ನೀನು. ನಿನ್ನ ಮನೆಯವ್ರನ್ನ ಸುಮ್ಮನೆ ಬಿಟ್ರೆ ಇಷ್ಟು ವರ್ಷ ನಾನು ಅನುಭವಿಸಿರೋ ನೋಗೆ ಅರ್ಥ ಸಿಗೋದಾದ್ರೂ ಹೇಗೆ? ನಾನು ಹೇಳ್ತಿರೋದು ನಿಜ. ನಾನು ನಿನ್ನನ್ನು ನಿನ್ನ ಅಕ್ಕನಿಂದ ದೂರ ಮಾಡಿಲ್ಲ. ಅಪಾರ್ಥ ಮಾಡ್ಕೋಬೇಡ. ಸುಮ್ಮನೆ ನನ್ನ ಮೇಲೆ, ನಮ್ಮ ಮನೆಯವರ ಮೇಲೆ ದ್ವೇಷ ಕಾರಬೇಡ. ಶಾರ್ವರಿ, ಈ ದ್ವೇಷ ರೋಷ ಒಳ್ಳೇದಲ್ಲ. ಇದರಿಂದ ನಿಂಗೆ ಏನೂ ಸಿಗಲ್ಲ. ಇಷ್ಟು ವರ್ಷ ನೀನು ನೋವು ಅನುಭವಿಸಿದ್ಯಾ ನಿಜ. ಆದರೆ ಈಗಲಾದರೂ ಈ ದ್ವೇಷ, ಕೋಪ, ಅಸೂಯೆ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಜೀವನ ನಡೆಸು. ನೀನು ಮಾಧವ್ ಅವ್ರು ಸಿಕ್ಕಿದ್ರ? ಕರ್ಕೊಂಬಂದ್ರ? ಏನಾಯ್ತು ಹೇಳು ಪಾಪು. ಮಾಧವ್ ಅವ್ರು ಸಿಕ್ಕಿದ್ರ? ಅಪ್ಪ ಸಿಗ್ಲಿಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟು ಹುಡ್ಕಿದ್ರು ಅಪ್ಪ ಸಿಗ್ಲಿಲ್ಲ. ಅವಳೆಲ್ಲಿ ಕರ್ಕೊಂಡೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ಅವಳಿರೋ ಜಾಗನ ಕಂಡು ಹಿಡಿತೀನಿ. ನೀನು ಸ್ವಲ್ಪ ಟೈಮ್ ಕೊಡು. ನೀನು ಈ ರೀತಿ ಸಂಕಟ ಪಡ್ತಾ ಇರೋದನ್ನ ನೋಡಿದ್ರೆ ನನಗೂ ನೋವಾಗುತ್ತೆ.
ನಿನ್ ಧೈರ್ಯನ ನಮ್ಗೆಲ್ಲ ಶಕ್ತಿ ಅಮ್ಮ. ಆ ರಾಧಾನೇ ಶರ್ಮಿಳಾ ಅಂತ ಗೊತ್ತಾದಾಗ ಆ ದೇವ್ರು ಎಲ್ಲ ಸರಿ ಮಾಡ್ದ ಅನ್ಕೊಂಡೆ. ಆದ್ರೆ ಈ ರೀತಿಯೆಲ್ಲ ಆಗತ್ತೆ ಅಂತ ನನ್ ಕನಸು ಮುನ್ಸಲ್ಲೂ ಊಹೆ ಮಾಡ್ಕೊಂಡಿರ್ಲಿಲ್ಲ. ಬದುಕು ವಿಧಿ ಆಡ್ಸೋ ಬಂಡಿ ತರ ಆಗ್ಬಿಟ್ಟಿದೆ. ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಧಿ ಆಟದ ಮುಂದೆ ನಾನು ಸೋತೋಗ್ಬಿಟ್ಟೆ ಅನ್ನಿಸ್ತಾ ಇದೆ. ಆ ದೇವ್ರು ನನ್ ಪರವಾಗಿಲ್ಲ. ಅಮ್ಮ, ನಿಮ್ ಜೊತೆಗ ದೇವ್ರಿದ್ದಾನಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ ಮಕ್ಕಳಾಗಿ ನಾವಂತೂ ನಿಮ್ ಜೊತೆಗಿರ್ತೀವಿ. ನೀವು ದುಃಖ ಪಡಬೇಡಿ. ಆ ಶಾರ್ವರಿ ಆಟ ತುಂಬಾ ದಿನ ನಡೆಯಲ್ಲ. ಇದೊಂದು ಸಲ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮ. ಈ ಸಲ ಶಾರ್ವರಿ ನಮ್ಮಿಂದ ತಪ್ಪಿಸ್ಕೊಂಡು ಡ್ಯಾಡ್ನ ಕರ್ಕೊಂಡು ಹೋಗಿರ್ಬೋದು, ಆದ್ರೆ ನಾವು ಸುಮ್ಮನೆ ಕೂರಲ್ಲ, ಮತ್ತೆ ಪ್ರಯತ್ನ ಪಡ್ತೀವಿ. ಶಾರ್ವರಿನ ಹಿಡಿದು ಡ್ಯಾಡ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀವಿ. ಇದ್ರಲ್ಲಿ ನಿಮ್ ತಪ್ಪಿಲ್ಲ ಮಕ್ಳೇ.